ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟುಡೇಸ್ ಟಾಪಿಕ್ ಇಸ್ ಸಿಲೋಜಿಮ್ಸ್. ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವ ರೀಸನಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ನಾವು ಯಾವುದೇ ಒಂದು SSC ಯಾವುದೇ ಒಂದು ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ನೋಡ್ತೀವಿ ಅಂದ್ರು ಅದರ ಮಿನಿಮಮ್ ಒಂದು ಕ್ವಶನ್, ಮ್ಯಾಕ್ಸಿಮಮ್ 2-3 ಕ್ವಶನ್ಸ್ ಬರ್ತಾ ಹೋಗುತ್ತೆ. ಓಕೆನಾ? ಇದ್ರ ಮೇಲೆ ಇರೋದೇ 3 to 4 ಟೈಪ್ಸ್ ಅಷ್ಟೇ. ಆ 3 ಟೈಪ್ ಅನ್ನ ನೀಟಾಗಿ ಕಲ್ತ್ಕೊಂಡ್ರೆ ನಮ್ಗೆ 1 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ. ಓಕೆನಾ? ಅದರಲ್ಲಿ ಯಾವ್ಯಾವ ಟೈಪ್ ಬರುತ್ತೆ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಟೈಪ್ ಏನಾಗಿರುತ್ತೆ, ಸಮ್ ಅಂತ, ಅಂದ್ರೆ ಕೆಲವು. ಓಕೆನಾ? ಆ ತರ ಕೊಟ್ಟಾಗ ಇದನ್ನ ಯಾವ್ದ್ರಲ್ಲಿ ಸಾಲ್ವ್ ಮಾಡ್ತೀವಿ ಅಂದ್ರೆ ಬೈ ಯೂಸಿಂಗ್ ದಿ ವೆನ್ ಡಯಾಗ್ರಾಮ್. ವೆನ್ ಡಯಾಗ್ರಾಮ್ ನ ಬಳಸ್ಬಿಟ್ಟು ನಾವು ಈ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ಇದರಲ್ಲಿ ಫಸ್ಟ್ ಕೇಳೋದು ಸಮ್ ಅಂತ. ಸಮ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, 2 ವೆನ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿದ್ರೆ, 2 ಸರ್ಕಲ್ ಅನ್ನ ಡ್ರಾ ಮಾಡಿದಾಗ ಸ್ವಲ್ಪ ಮಾತ್ರ ಏನಾಗಿರ್ಬೇಕು, ರಿಲೇಷನ್ ಇರಬೇಕು. ಅದನ್ನ ಕೆಲವು ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್, ಕೆಲವು ಊಟಗಳು ಅನ್ನಗಳು ಅಂದ್ರು. ಸಮ್ ಫುಡ್ಸ್ ಆರ್ ರೈಸ್ ಅಂದ್ರು. ಏನ್ ಹೇಳಿ? ಸಮ್ ಫುಡ್ ಆರ್ ರೈಸ್ ಅಂದ್ರು. ಕೆಲವು ಊಟಗಳು ಅನ್ನಗಳು. ಈಗ ಏನಾಗಿರುತ್ತೆ, ಇದು ಊಟ, ಏನೋ ಫುಡ್, ಇದು ರೈಸ್. ಅಂದ್ರೆ ಏನಾಗಿರುತ್ತೆ, ಎಲ್ಲ ಫುಡ್ಸ್ ರೈಸ್ ಆಗ್ತಾ ಇಲ್ಲ. ಏನಾಗ್ತಿದೆ, ಸ್ವಲ್ಪ ಫುಡ್ ರೈಸ್ ಇದೆ. ಯಾಕೆ? ಸಾಂಬಾರ್ ಬರಲ್ವಾ? ಎಲ್ಲಾರ ಫುಡ್ನು ರೈಸೇನಾ? ಅಂದ್ರೆ ಈ ಸ್ಟೇಟ್ಮೆಂಟ್ ನ ಇಲ್ಲಿ ಯಾವ ತರ ನೋಡ್ಬೇಕಾಗುತ್ತೆ ಅಂದ್ರೆ, ಸರ್ ಎಲ್ಲ ಫುಡ್ ರೈಸೇ ಸರ್, ಆಲ್ ಫುಡ್ಸ್ ಆರ್ ರೈಸ್. ಆದ್ರೆ ಇಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅದ್ರ ಮೇಲೆ ಸ್ಟಿಕರ್ ಹಾಕ್ಬೇಕಾಗುತ್ತೆ. ಅದಕ್ಕೂ ಕೊಟ್ಟಿರುವ ಸ್ಟೇಟ್ಮೆಂಟ್ ಗೆ ರಿಲೇಷನ್ ಇರಲಿಲ್ಲ ಅಂದ್ರೂ ಏನ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಅದ್ರ ಮೇಲೆ ನಾವು ನಿಲ್ಬೇಕಾಗುತ್ತೆ. ಓಕೆ ಓಕೆ ಇಲ್ಲಿ ನೋಡಿ, ಕೆಲವು ಅಂದಾಗ ಈ ತರ ಬರ್ತೀವಿ. ಅಕಸ್ಮಾತ್ ಇದೇ ಸ್ಟೇಟ್ಮೆಂಟ್ ನ ಏನ್ ಹೇಳ್ತಾರೆ, ಆಲ್ ಫುಡ್ ಆರ್ ರೈಸ್ ಅಂದ್ರು. ಏನ್ ಹೇಳ್ತಾ ಇದಾರೆ? ಆಲ್ ಫುಡ್ಸ್ ಆರ್ ರೈಸ್ ಅಂದ್ರು. ಅವಾಗ ಯಾವ ತರ ಬರೀತೀರಾ? ಈಗ ಇದು ಫುಡ್, ಫುಡ್ ಒಳಗೆ ಏನ್ ಬರುತ್ತೆ, ರೈಸ್ ಬರುತ್ತೆ. ಇದು ಫುಡ್, ಇದು ರೈಸ್. ಓಕೆನಾ? ಆಲ್ ಫುಡ್ ಆರ್ ರೈಸ್ ಅಂದಾಗ. ಅಥವಾ ಇನ್ನೊಂದು ಬರುತ್ತೆ, ನಾರ್ ಅಥವಾ ನಾಟ್ ಫುಡ್ ಆರ್ ರೈಸ್ ಅಂದ್ರು. ಅವಾಗ ಏನಾಗುತ್ತೆ, ಫುಡ್ ಎಲ್ಲ ಇರುತ್ತೆ, ರೈಸ್ ಎಲ್ಲ ಇರುತ್ತೆ. ಓಕೆನಾ? ಅಂದ್ರೆ ಫುಡ್ಗೂ ಮತ್ತೆ ರೈಸ್ಗೆ ರಿಲೇಷನ್ ಇರಲ್ಲ. ಇಲ್ಲಿ ಬರೋದೇ ಈ 3 ಮೆಥಡ್, ಸಮ್ ಆರ್ ನಾರ್. ಓಕೆನಾ? ಈ 3 ಮೆಥಡ್ ನಿಮ್ಗೆ ಗೊತ್ತಿದ್ದರೆ ಯಾವುದೇ ಕ್ವಶನ್ಸ್ ಕೊಟ್ರು ಯು ಕ್ಯಾನ್ ಸಾಲ್ವ್. ಓಕೆ, ಸಮ್ ಮೇಲೆ ಯಾವ ತರ ಕ್ವಶನ್ ಕೇಳ್ತಾರೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ಯಾವ ತರ ಕ್ವಶನ್ ಕೇಳ್ತಾರೆ. ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ. ಸ್ಟೇಟ್ಮೆಂಟ್ ಅಂತ ಕೊಟ್ಟು ಸಮ್ ಮೆನ್ ಆರ್ ಟ್ರೀಸ್ ಅಂದ್ರೆ ಕೆಲವು ಮನುಷ್ಯರು ಮರಗಳು ಅಂತ ಕೇಳ್ತಿದ್ದಾರೆ. ಮನುಷ್ಯರು ಮರಗಳಲ್ಲ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಸಮ್ ಮೆನ್ಸ್ ಆರ್ ಟ್ರೀ ಅಂದ್ರೆ ಇದ್ಯಾರು, ಮೆನ್. ಕೆಲವು ಅಲ್ವಾ, ಸ್ವಲ್ಪ ಬರೀರಿ, ಸ್ವಲ್ಪ ಟಚ್ ಆಗತ್ತಲ್ಲ ಸರ್ಕಲ್ಗೆ. ಓಕೆನಾ? ಇದೇನಿದು, ಟ್ರೀಸ್. ಮನುಷ್ಯರು ಟ್ರೀಗಳು ಅಂತ ಗೊತ್ತಾಯ್ತು. ಎಷ್ಟು? ಸ್ವಲ್ಪ, ಕೆಲವು. ಆಯ್ತಾ? ನೆಕ್ಸ್ಟ್ ಇನ್ನೇನ್ ಹೇಳ್ತಾರೆ, ಸಮ್ ಟ್ರೀಸ್ ಆರ್ ಕ್ಲೌಡ್ಸ್. ಕೆಲವು ಮರಗಳು ಮೋಡಗಳು. ಅಂದ್ರೆ ಕೆಲವು ಮರಗಳು, ಇಲ್ಲಿರೋ ಮರಗಳು ಒಂದ್ ಸ್ವಲ್ಪ ಮಾತ್ರ ಮೋಡ ಅಂತೆ. ಏನ್ ಹೇಳ್ತಾ ಇದ್ದಾರೆ? ಇದೇನಿದು, ಕ್ಲೌಡ್. ಓಕೆನಾ? ಹಾಗಾದ್ರೆ ಮೆನ್, ಟ್ರೀ, ಕ್ಲೌಡ್ ಅಂತ ಗೊತ್ತಾಯ್ತು. ಓಕೆನಾ? ವೆನ್ ಡಯಾಗ್ರಾಮ್ ಕ್ವಶನ್ ಸ್ಟೇಟ್ಮೆಂಟ್ ನ ಈ ತರ ಬರ್ಕಂತೀರಾ. ನೆಕ್ಸ್ಟ್ ನೀವು ಯಾವ ತರ ನೋಡ್ಬೇಕು, ಕನ್ಕ್ಲೂಷನ್ ಬರ್ತೀರಾ. ಕನ್ಕ್ಲೂಷನ್ ಅಲ್ಲಿ ಏನ್ ಕೇಳ್ತಿದ್ದಾರೆ, ಸಮ್ ಮೆನ್ಸ್ ಆರ್ ಕ್ಲೌಡ್ಸ್ ಅಂತಿದ್ದಾರೆ. ಕೆಲವು ಮನುಷ್ಯರು ಮೋಡಗಳು. ಹೌದಾ? ಕೆಲವು ಮನುಷ್ಯರು ಮೋಡಗಳು. ಏನಾದ್ರು ರಿಲೇಷನ್ ಇದೆಯಾ ಮೋಡಕ್ಕೂ ಮತ್ತೆ ಮೆನ್ಗೆ? ಇದೆಯಂದ್ರು. ಹಾಗಾದ್ರೆ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿನಾ ತಪ್ಪು? ತಪ್ಪು. ನೆಕ್ಸ್ಟ್, ಸಮ್ ಕ್ಲೌಡ್ಸ್ ಆರ್ ಟ್ರೀ. ಸಮ್ ಕ್ಲೌಡ್ಸ್ ಆರ್ ಟ್ರೀ. ಹೌದು, ಕೆಲವು ಮೋಡಗಳು ಮರಗಳು. ರಿಲೇಷನ್ ಇದೆಯಲ್ವ ಒಂದ್ ಸ್ವಲ್ಪ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿ ಆಗುತ್ತೆ. ಓಕೆನಾ? ಇಷ್ಟು ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಕೊಟ್ಟು ಆಪ್ಷನ್ ಅಲ್ಲಿ ಏನ್ ಕೇಳ್ತಾರೆ, ಬೋತ್ ದ ಸ್ಟೇಟ್ಮೆಂಟ್ ಇಸ್ ಟ್ರೂ, ಬೋತ್ ದ ಸ್ಟೇಟ್ಮೆಂಟ್ ಇಸ್ ರಾಂಗ್, ಕನ್ಕ್ಲೂಷನ್ 1 is right, ಕನ್ಕ್ಲೂಷನ್ 2 is right ಅಂತಾರೆ. ಅವಾಗ ಯಾವ್ದು ಹಾಕ್ತೀರಾ? ಆಪ್ಷನ್ ಡಿ, ಕನ್ಕ್ಲೂಷನ್ 2 is right. ಓಕೆ? ಈ ತರ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ಸ್ ಆಪ್ಷನ್ ಅಲ್ಲಿ ಕೊಡ್ತಾ ಹೋಗ್ತಾರೆ.
ಓಕೆ, ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನೋಡಿ. ಸಮ್ ಮೆನ್ಸ್ ಆರ್ ಟ್ರೀ, ಕೆಲವು ಮನುಷ್ಯರು ಮರಗಳು. ಕೆಲವು ಮನುಷ್ಯರು, ಇವರು ಮನುಷ್ಯರು ಏನಾಗಿರ್ತಾರೆ, ಮರಗಳಾಗಿರ್ತಾರಂತೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಕೆಲವು ಮರಗಳು ಮೋಡಗಳು. ಕೆಲವು ಮರಗಳು ಮೋಡಗಳು. ಓಕೆನಾ? ಸ್ಟೇಟ್ಮೆಂಟ್ ನ ಏನ್ ಕೊಟ್ಟಿದ್ದಾರೆ ಅದನ್ನ ವೆನ್ ಡಯಾಗ್ರಾಮ್ ಫಸ್ಟ್ ಡ್ರಾ ಮಾಡಿ ತಕ್ಷಣ ನೆಕ್ಸ್ಟ್ ನೀವು ನೋಡ್ಬೇಕಾದ್ರೆ ಸಮ್ ಮೆನ್ಸ್ ಆರ್ ಕ್ಲೌಡ್ ಅಂತಿದ್ದಾರೆ. ಕೆಲವು ಮನುಷ್ಯರು ಮೋಡಗಳು. ಕೆಲವು ಮನುಷ್ಯರು ಮೋಡ, ಇಲ್ಲಿ ಮನುಷ್ಯ ಇದ್ದಾನೆ, ಇಲ್ಲಿವರೆಗೂ ಅಷ್ಟೇ ಸರ್ಕಲ್ ಇರೋದು. ಮೋಡ ಇದ್ದು ಸರ್ಕಲ್ ಇಲ್ಲಿಗಿದೆ. ಏನಾದ್ರು ಮೋಡಕ್ಕೂ ಮತ್ತೆ ಮನುಷ್ಯಂಗೆ ಏನಾದ್ರು ಸಂಬಂಧ, ಎಲ್ಲ ಟಚ್ ಆಗಿದ್ಯಾ? ಒಂದ್ ಸ್ವಲ್ಪ ಟಚ್ ಆಗಿದ್ರೆ ಏನ್ ಹೇಳ್ಬೋದಾಯ್ತು ನೀವು, ಸಂಬಂಧ ಇದೆ. ಆದ್ರೆ ಏನಾದ್ರು ಸಂಬಂಧ ಇದೆ ಇವರಿಬ್ರಿಗೂ? ಸಂಬಂಧ ಇಲ್ಲ. ಹಾಗಾದ್ರೆ ಏನಾಗಿರುತ್ತೆ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಕೆಲವು ಮೋಡಗಳು ಮರಗಳು. ಕೆಲವು ಮೋಡಗಳು, ಹೌದು, ಇಲ್ಲಿರುವ ಮೋಡ ಮರಗಳಂತೆ. ಹೌದಾ ಇಲ್ವಾ? ಕೆಲವು ಆಗ್ತಿದ್ಯಾ? ಆಗ್ತಿದೆ. ಹಾಗಾದ್ರೆ ಸ್ಟೇಟ್ಮೆಂಟ್ ಸರಿ. ಆಪ್ಷನ್ ಸ್ಟೇಟ್ ಕನ್ಕ್ಲೂಷನ್ 2 ಇಸ್ ರೈಟ್. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ, ಸಮ್ ಡಾಕ್ಟರ್ಸ್ ಆರ್ ಆರ್ಟಿಸ್ಟ್. ಓಕೆನಾ? ಅಂದ್ರೆ ಕೆಲವು ವೈದ್ಯರು ಕುಶಲಕರ್ಮಿಗಳು ಅಂತ ಹೇಳ್ತಿದ್ದಾರೆ. ಕೆಲವು ವೈದ್ಯರು ಆರ್ಟಿಸ್ಟ್. ಇವ್ರು ಯಾರು? ಡಾಕ್ಟರ್ಸ್. ಇವ್ರು ಯಾರು? ಆರ್ಟಿಸ್ಟ್. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಸಮ್ ಆರ್ಟಿಸ್ಟ್ ಆರ್ ಕ್ಲೇವರ್. ಆರ್ಟಿಸ್ಟ್ ಏನಾಗಿರ್ತಾರೆ, ಕ್ಲೇವರ್ ಆಗಿರ್ತಾರಂತೆ. ಓಕೆನಾ? ಕನ್ಕ್ಲೂಷನ್ ಬರೋಣ. ಆಲ್ ಡಾಕ್ಟರ್ಸ್ ಆರ್ ಕ್ಲೇವರ್ಸ್. ನೋಡಿ, ಆಲ್ ಡಾಕ್ಟರ್ಸ್ ಅಂತಿದ್ದಾರೆ. ಎಲ್ಲಾ ಡಾಕ್ಟರ್ಸ್ ಎಲ್ಲಪ್ಪ ಕ್ಲೇವರ್ ಆಗಕ್ಕಾಗುತ್ತೆ? ಆಗುತ್ತಾ? ಆಗದೇ ಇಲ್ಲ. ನೆಕ್ಸ್ಟ್ ಸಮ್ ಕ್ಲೇವರ್ಸ್ ಆರ್ ಆರ್ಟಿಸ್ಟ್. ಸಮ್ ಕ್ಲೇವರ್ಸ್ ಆರ್ ಆರ್ಟಿಸ್ಟ್. ಹೌದು, ಕೆಲವು ಜನ ಕ್ಲೇವರ್ಗಳೆಲ್ಲ ಆರ್ಟಿಸ್ಟ್ಗಳು ಆಗಿದಾರಂತೆ. ಹೌದಾ? ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ, ಸಮ್ ಪೆನ್ಸ್ ಆರ್ ಪೆನ್ಸಿಲ್. ಪೆನ್ನು, ಈ ಪೆನ್ ಏನಂತೆ, ಒಂದ್ ಸ್ವಲ್ಪ ಪೆನ್ಸಿಲ್ ಅಂತೆ. ಓಕೆನಾ? ನೆಕ್ಸ್ಟ್ ಸಮ್ ಪೆನ್ಸ್ ಆರ್ ಎರೇಸರ್ಸ್. ಏನ್ ಹೇಳಿದ್ದಾರೆ? ಸಮ್ ಪೆನ್ಸ್ ಆರ್, ಸರ್ ಹಿಂಗ್ ಬರ್ಕೊಂಡು ಹೋಗ್ತಿದ್ರೆ ಹಿಂಗೆ ಹೋಗ್ಬೇಕಲ್ವಾ? ಸ್ಟೇಟ್ಮೆಂಟ್ ಅಲ್ಲಿ ಹಿಂಗ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಹೋಗ್ಬೇಕು. ಸಮ್ ಪೆನ್ಸ್ ಆರ್ ಪೆನ್ಸಿಲ್, ಪೆನ್ಸ್ ಆರ್ ಪೆನ್ಸಿಲ್, ಪೆನ್ಸ್ ಆರ್ ಎರೇಸರ್ಸ್. ಓಕೆನಾ? ಅಲ್ವಾ ಇದೆ ಅಲ್ವಾ ಹೇಳಿರೋದು? ಸಮ್ ಪೆನ್ಸ್ ಆರ್ ಪೆನ್ಸಿಲ್, ಪೆನ್ಸ್ ಆರ್ ಪೆನ್ಸಿಲ್ಸ್. ಹೌದು. ನೆಕ್ಸ್ಟ್ ಸಮ್ ಪೆನ್ಸ್ ಆರ್ ಎರೇಸರ್, ಸಮ್ ಪೆನ್ಸ್ ಆರ್ ಎರೇಸರ್. ಓಕೆ ಅಲ್ವಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಮ್ ಪೆನ್ಸ್ ಆರ್ ಎರೇಸರ್, ಪೆನ್ಸಿಲ್ಸ್ ಆರ್ ಎರೇಸರ್. ಇಲ್ಲಿ ಎರೇಸರ್ ಇದೆ, ಇಲ್ಲಿ ಪೆನ್ಸಿಲ್ ಇದೆ. ಏನಾದ್ರು ರಿಲೇಷನ್ ಇದೆಯಾ ಅವೆರಡಕ್ಕೂ? ಇದೆಯಾ? ಹಾಗಾದ್ರೆ ಏನಾಗುತ್ತೆ ಸ್ಟೇಟ್ಮೆಂಟ್? ನೆಕ್ಸ್ಟ್ ಆಲ್ ಎರೇಸರ್ಸ್ ಆರ್ ಪೆನ್ಸಿಲ್. ಇಲ್ಲಿ ಎರೇಸರ್ ಇದೆ, ಇಲ್ಲಿ ಪೆನ್ಸ್ ಇದೆ. ಆದ್ರೆ ಎಲ್ಲಾ ಎರೇಸರ್ ಹೆಂಗಪ್ಪ ಪೆನ್ ಆಗುತ್ತೆ? ಕೆಲವು ಆಗುತ್ತೆ. ಹಾಗಾದ್ರೆ ಇದೇನು? ಇದು ತಪ್ಪು. ಹಾಗಾದ್ರೆ ಎರಡು ಸ್ಟೇಟ್ಮೆಂಟ್ ಏನಾಗುತ್ತೆ? ರಾಂಗ್. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಸಮ್ ಬ್ಲೇಡ್ಸ್ ಆರ್ ಹ್ಯಾಮರ್ಸ್, ಸಮ್ ಹ್ಯಾಮರ್ಸ್ ಆರ್ ನೈಫ್, ಸಮ್ ನೈಫ್ ಆರ್ ಆಕ್ಸಲ್ಸ್. ಓಕೆನಾ? ಇಲ್ಲಿ ನೋಡಿ ಫಸ್ಟ್ ಏನ್ ಹೇಳ್ತಿದೆ, ಸಮ್ ಬ್ಲೇಡ್ಸ್ ಆರ್ ಹ್ಯಾಮರ್ಸ್. ಇದು ಬ್ಲೇಡ್, ಸಮ್ ಬ್ಲೇಡ್ಸ್ ಆರ್ ಹ್ಯಾಮರ್. ಓಕೆನಾ? ಕೆಲವು ಬ್ಲೇಡ್ಗಳು ಹ್ಯಾಮರ್ಗಳು ಆಯ್ತಾ. ನೆಕ್ಸ್ಟ್ ಸಮ್ ಹ್ಯಾಮರ್ಸ್ ಆರ್ ನೈಫ್ಸ್, ನೈಫ್ಸ್. ಸಮ್ ನೈಫ್ಸ್ ಆರ್ ಆಕ್ಸಲ್ಸ್. ಅಲ್ವನ್ರೋ? ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಸಮ್ ಆಕ್ಸಲ್ಸ್ ಆರ್ ಹ್ಯಾಮರ್ಸ್ ಅಂತೆ. ಆಕ್ಸಲ್ಸ್ ಇಲ್ಲಿದೆ, ಹ್ಯಾಮರ್ ಇಲ್ಲಿದೆ. ಏನಾದ್ರು ರಿಲೇಷನ್ ಇದೆಯಾ? ಹಾಗಾದ್ರೆ ಏನಾದ್ರು ತಪ್ಪು. ನೆಕ್ಸ್ಟ್ ಸಮ್ ನೈಫ್ಸ್ ಆರ್ ಬ್ಲೇಡ್ಸ್, ಸಮ್ ನೈಫ್ಸ್ ಆರ್ ಬ್ಲೇಡ್. ಇಲ್ಲಿ ನೈಫ್ಸ್ ಇದೆ, ಇಲ್ಲಿ ಬ್ಲೇಡ್ ಇದೆ. ಏನಾದ್ರು ರಿಲೇಷನ್ ಇದೆ ನೈಫ್ಗೂ ಬ್ಲೇಡ್ಗೆ? ಇಲ್ಲ, ತಪ್ಪು. ನೆಕ್ಸ್ಟ್ ಸಮ್ ಆಕ್ಸಲ್ಸ್ ಆರ್ ಬ್ಲೇಡ್. ಇಲ್ಲಿ ಆಕ್ಸಲ್ಸ್ ಇಲ್ಲಿದೆ, ಇಲ್ಲಿ ಬ್ಲೇಡ್ ಇದೆ. ಏನಾದ್ರು ರಿಲೇಷನ್ ಇದೆ ಅವೆರಡಕ್ಕೂ? ಕೊಟ್ಟಿರುವ 3 ಕನ್ಕ್ಲೂಷನ್ ರಾಂಗ್ ಆಗುತ್ತೆ. ಓಕೆ ಓಕೆ, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಏನ್ ಕೊಡ್ತಾ ಇದ್ದಾರೆ, ಸಮ್ ಸ್ನೇಕ್ಸ್ ಆರ್ ರೆಪ್ಟೈಲ್ಸ್. ಓಕೆ, ಅಂದ್ರೆ ಕೆಲವು ಸ್ನೇಕ್ಸ್, ಸಮ್ ಸ್ನೇಕ್ಸ್ ಆರ್
ಸಪ್ತ ರೆಪ್ಟೈಲ್ಸ್, ಸರಿ ಸಪ್ತಗಳು ಅಂದ್ರೆ ಇದು ಸ್ನೇಕ್ಸ್, ಇದೇನಾಗಿರುತ್ತೆ ರೆಪ್ಟೈಲ್ಸ್. ಓಕೆ, ನೆಕ್ಸ್ಟ್ ಸಮ್ ಕ್ರೊಕೊಡೈಲ್ಸ್ ಆರ್ ರೆಪ್ಟೈಲ್ಸ್. ಓಕೆ, ರೆಪ್ಟೈಲ್ಸ್ ಸಮ್ ಏನಾಗಿರುತ್ತೆ, ರೆಪ್ಟೈಲ್ಸ್ ಆರ್ ಕ್ರೊಕೊಡೈಲ್ಸ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ತಿದ್ರೆ ಸಮ್ ಫಿಶ್ ಆರ್ ಕ್ರೊಕೊಡೈಲ್ಸ್ ಅಲ್ವನ್ರ. ನೋಡಿ, ಸಮ್ ಸ್ನೇಕ್ಸ್ ಆರ್ ರೆಪ್ಟೈಲ್ಸ್, ಸಮ್ ಸ್ನೇಕ್ಸ್ ಆರ್ ರೆಪ್ಟೈಲ್ಸ್. ಓಕೆ, ನೆಕ್ಸ್ಟ್ ಸಮ್ ಕ್ರೊಕೊಡೈಲ್ಸ್ ಆರ್ ರೆಪ್ಟೈಲ್ಸ್, ಸಮ್ ಕ್ರೊಕೊಡೈಲ್ಸ್ ಆರ್ ರೆಪ್ಟೈಲ್ಸ್. ನೆಕ್ಸ್ಟ್ ಸಮ್ ಫಿಶ್ ಆರ್ ಕ್ರೊಕೊಡೈಲ್, ಸಮ್ ಫಿಶ್ ಆರ್ ಕ್ರೊಕೊಡೈಲ್ ಸ್ಟೇಟ್ಮೆಂಟ್ ಬಂತು. ನೆಕ್ಸ್ಟ್ ನೋಡ್ತೀನಿ, ಸಮ್ ರೆಪ್ಟೈಲ್ಸ್ ಆರ್ ಸ್ನೇಕ್ ಅಂತೆ, ಸಮ್ ರೆಪ್ಟೈಲ್ಸ್ ಆರ್ ಸ್ನೇಕ್. ಹೌದಾ ಅಲ್ವನ್ರ? ಕೆಲವು ಇದೆ, ಹಾಗಾದ್ರೆ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಒಂದ್ ಸರಿ ಇದೆ. ನೆಕ್ಸ್ಟ್ ನೋಡ್ತೀನಿ, ಸಮ್ ಕ್ರೊಕೊಡೈಲ್ಸ್ ಆರ್ ಫಿಶ್, ಸಮ್ ಕ್ರೊಕೊಡೈಲ್ಸ್ ಆರ್ ಫಿಶ್, ಸಮ್ ಕ್ರೊಕೊಡೈಲ್ಸ್ ಆರ್ ಫಿಶ್. ಹೌದಾ? ಆಪ್ಷನ್ ಸರಿ ಹೋಗುತ್ತೆ. ನೆಕ್ಸ್ಟ್ ನೋಡ್ತೀನಿ, ಸಮ್ ಫಿಶ್ ಆರ್ ಸ್ನೇಕ್. ಫಿಶ್ ಇಲ್ಲಿದೆ, ಸ್ನೇಕ್ ಇಲ್ಲಿದೆ, ಏನಾದ್ರೂ ರಿಲೇಷನ್ ಇದೆಯಾ? ಏನಾಯ್ತು? ತಪ್ಪು. ಸಮ್ ಅಂತ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟು ಹಾಲ್ ಅಂತ ಏನಾದ್ರು ಬಂತು ಅಂದ್ರೆ ಆ ಸ್ಟೇಟ್ಮೆಂಟ್ ತಪ್ಪು ಅಂತ ಹಾಕಿ ಮತ್ತೆ. ಹಾಗಾದ್ರೆ ನೋಡೋಣ, 1, 2 ಮಾತ್ರ ಸರಿ. ನನ್ ಆಫ್ ದಿ ಫಾಲೋಯಿಂಗ್ ಸರಿನಾ? ಇದಾಗಲ್ಲ. ನೆಕ್ಸ್ಟ್, ಓನ್ಲಿ 1 and 2, ಓನ್ಲಿ 1 and 2 ಇಸ್ ರೈಟ್, 2 wrong, 1 and 4 ಇಸ್ ರಾಂಗ್. ಆಪ್ಷನ್ ಬಿ. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಏನ್ ಕೊಡ್ತಿದ್ದಾರೆ, ಪ್ರೀವಿಯಸ್ ಅಲ್ಲಿ ಏನ್ ಮಾಡ್ದೋ, ಸಮ್ ಕೆಲವು ಇದ್ದಾಗ ಯಾವ ತರ ಮಾಡ್ಬೇಕು ಅಂತ ನೋಡ್ದು. ಈಗ ಎಲ್ಲ ಇದ್ದಾಗ ಯಾವ ತರ ಕೂಡ ಮಾಡ್ಬೇಕಾಗುತ್ತೆ ಕ್ವಶನ್ ನೋಡಿ. ಆಲ್ ಅಂತ ಕೊಟ್ಟಿದ್ದಾರೆ, ಆಲ್ ಫ್ಲವರ್ಸ್ ಆರ್ ಥ್ರೋನ್ಸ್, ಎಲ್ಲಾ ಹೂಗಳು ಮುಳ್ಳುಗಳಂತೆ, ಎಲ್ಲಾ ಹೂಗಳು ಮುಳ್ಳುಗಳು. ಓಕೆನಾ? ನೆಕ್ಸ್ಟ್, ಆಲ್ ಥ್ರೋನ್ಸ್ ಆರ್ ಲೀವ್ಸ್, ಎಲ್ಲಾ ಮುಳ್ಳುಗಳು ಎಲೆಗಳು. ಓಕೆನಾ? ಬರ್ಕೊಂಡ್ರ ವೆನ್ ಡಯಾಗ್ರಾಮ್ ಸ್ಟೇಟ್ಮೆಂಟ್ ಅಲ್ಲಿ. ಕನ್ಕ್ಲೂಷನ್ ಬರ್ತೀನಿ, ಆಲ್ ಫ್ಲವರ್ಸ್ ಆರ್ ಲೀವ್ಸ್, ಆಲ್ ಫ್ಲವರ್ಸ್ ಎಲ್ಲಾ ಹೂಗಳು ಎಲೆಗಳು. ಹೌದು, ಒಳಗಡೆಯಿಂದ ಔಟ್ಸೈಡ್ ಹೋಗ್ತಿದ್ಯಾ ನೋಡಿ, ಯಾವ ತರ ಕನ್ಕ್ಲೂಷನ್ ನೋಡಿ, ಇನ್ಸೈಡ್ ಟು ಔಟ್ಸೈಡ್ ಹೋಗ್ಬೇಕು, ಹೋಗ್ತಿದ್ಯಾ? ಹಾಗಾದ್ರೆ ಸ್ಟೇಟ್ಮೆಂಟ್ ಸರಿ. ಆಲ್ ಫ್ಲವರ್ಸ್ ಆರ್ ಲೀವ್ಸ್, ಎಲ್ಲ ಹೂಗಳು ಎಲೆಗಳು, ಸರಿನಾ? ನೆಕ್ಸ್ಟ್ ಬರ್ತೀನಿ, ಆಲ್ ಲೀವ್ಸ್ ಆರ್ ಥ್ರೋನ್ಸ್, ಎಲ್ಲ ಎಲೆಗಳು ಮುಳ್ಳುಗಳು, ಎಲ್ಲ ಎಲೆಗಳು ಮುಳ್ಳುಗಳು. ಹೆಂಗಾಗುತ್ತೆ? ವೆನ್ ಡಯಾಗ್ರಾಮ್ ಅಲ್ಲಿ ಇದು ದೊಡ್ಡ ಸರ್ಕಲ್, ಇದು ದೊಡ್ಡ ಸರ್ಕಲ್. ಲೀವ್ಸ್ ಇದು ಜಾಸ್ತಿ ಇರುತ್ತೆ, ಮುಳ್ಳುಗಳು ಏನಾಗಿರುತ್ತೆ ಆಗುತ್ತಾ? ಎಲ್ಲ ಯಾಕೆಂದ್ರೆ ಒಂದ್ ಸ್ವಲ್ಪ ಇಷ್ಟಿತ್ತಲ್ಲ, ಈ ಸರ್ಕಲ್ ಒಳಗೆ ಬಂದಿರುತ್ತಲ್ಲ, ಈ ಮುಳ್ಳುಗಳು ಅಷ್ಟಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಎಲೆಗಳು ಇದೆಯಲ್ಲ, ಅವೆಲ್ಲ ಮುಳ್ಳುಗಳು ಆಗಕ್ಕಾಗುತ್ತಾ? ಔಟ್ ಹೊರಟೋದ್ವಲ್ವಾ? ಹಾಗಾದ್ರೆ ಸ್ಟೇಟ್ಮೆಂಟ್ ಏನಿದು? ಮೀನ್ಸ್ ಇನ್ಸೈಡ್, ಔಟ್ಸೈಡ್ ಇಂದ ಇನ್ಸೈಡ್ ಬರ್ತಾ ಇದೆ ಅಂದ್ರೆ ದಟ್ ಸ್ಟೇಟ್ಮೆಂಟ್ ವಿಲ್ ಬಿ ರಾಂಗ್. ಓಕೆ, ನೆಕ್ಸ್ಟ್, ಆಲ್ ಲೀವ್ಸ್ ಆರ್ ಫ್ಲವರ್, ಆಲ್ ಲೀವ್ಸ್ ಇದು ಎಲೆಗಳು ಹೂಗಳಂತೆ. ಸ್ಟೇಟ್ಮೆಂಟ್ ಒಳಗಡೆ ಔಟ್ಸೈಡ್ ಇಂದ ಇನ್ಸೈಡ್ ಬರ್ತಿದೆ, ಏನಾಗುತ್ತೆ? ರಾಂಗ್. ನೆಕ್ಸ್ಟ್, ಆಲ್ ಥ್ರೋನ್ಸ್ ಆರ್ ಫ್ಲವರ್ಸ್, ನೋಡಿ ಥ್ರೋನ್ಸ್ ಆರ್ ಫ್ಲವರ್, ಎಲ್ಲ ಮುಳ್ಳುಗಳು ಹೂಗಳಂತೆ, ಥ್ರೋನ್ಸ್ ಆರ್ ಫ್ಲವರ್. ಏನಾಗ್ತಿದೆ? ಔಟ್ಸೈಡ್ ಇಂದ ಬರ್ತಾ ಇದೆ ಒಳಗೆ, ಹಾಗಾದ್ರೆ ಇದು ತಪ್ಪು. ಹಾಗಾದ್ರೆ ಆಪ್ಷನ್ ಎ ಮಾತ್ರ ಸರಿ. ಓಕೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. ಅಂದ್ರೆ ಇಲ್ಲಿ ಕನ್ಕ್ಲೂಷನ್ ನಾವು ನೋಡುವಾಗ ವೆನ್ ಡಯಾಗ್ರಾಮ್ ನ ಇನ್ಸೈಡ್ ಇಂದ ಔಟ್ಸೈಡ್ ಹೋಗುತ್ತೆ ಅಂದ್ರೆ ದಟ್ ಕನ್ಕ್ಲೂಷನ್ ವಿಲ್ ಬಿ ರೈಟ್. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಾಣ್ತಿಲ್ಲ? ಓಕೆ, ಅಂದ್ರೆ ನೋಡಿ, ಈ ವೆನ್ ಡಯಾಗ್ರಾಮ್ ಇಂದ ಇನ್ಸೈಡ್ ಇಂದ ಒಳಗಡೆಯಿಂದ ಔಟ್ಸೈಡ್ ಬರ್ತಿದೆ ಅಂದ್ರೆ ದಟ್ ಕನ್ಕ್ಲೂಷನ್ ವಿಲ್ ಬಿ ರೈಟ್. ಅದೇ ವೆನ್ ಡಯಾಗ್ರಾಮ್ ನ ಔಟ್ಸೈಡ್ ಇಂದ ಇನ್ಸೈಡ್ ಬರುತ್ತೆ ಅಂದ್ರೆ ದಟ್ ಸ್ಟೇಟ್ಮೆಂಟ್ ವಿಲ್ ಬಿ ರಾಂಗ್. ಇದೊಂದು ಲಾಜಿಕ್ ಇಟ್ಕೊಂಡು ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಿದೆ? ಆಲ್ ಫ್ಲವರ್ಸ್ ಆರ್ ಲೀವ್ಸ್. ಇಲ್ಲಿ ಏನಿರೋದು? ಫ್ಲವರ್ಸ್. ಇಲ್ಲಿರೋ ಫ್ಲವರ್ ಲೀವ್ಸ್, ಇನ್ಸೈಡ್ ಔಟ್ಸೈಡ್ ಹೋಗ್ತಿದ್ಯಾ? ಇಷ್ಟೇ ಸಾಕು ನಿಮ್ಗೆ, ಕನ್ಫ್ಯೂಷನ್ ಆಗೇನ್ ಬೇಡ. ಇನ್ಸೈಡ್ ಇಂದ ಔಟ್ಸೈಡ್ ಹೋಗ್ತಿದ್ಯಾ? ಹಾಗಾದ್ರೆ ಏನಾಗುತ್ತೆ ಸ್ಟೇಟ್ಮೆಂಟ್ ಸರಿ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಆಲ್ ಲೀವ್ಸ್ ಆರ್ ಥ್ರೋನ್ಸ್, ಅಂದ್ರೆ ಎಲ್ಲಾ ಮುಳ್ಳುಗಳು, ಎಲ್ಲಾ ಎಲೆಗಳು ಮುಳ್ಳುಗಳು.
ಇಲ್ಲಿ ಎಲೆ ಇಲ್ಲಿದೆ, ಮುಳ್ಳು ಇಲ್ಲಿದೆ. ಔಟ್ ಸೈಡ್ ಇಂದ ಏನಾಗ್ತಿದೆ, ಇನ್ಸೈಡ್ ಬರ್ತಿದೆ. ಹಾಗಾದ್ರೆ ಸ್ಟೇಟ್ಮೆಂಟ್ ಏನು? ತಪ್ಪು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ಆಲ್ ಲೀವ್ಸ್ ಆರ್ ಫ್ಲವರ್ಸ್ ಅಂತ ಹೇಳ್ತಿದೆ. ಅಂದ್ರೆ ಎಲ್ಲಾ ಎಲೆಗಳು ಹೂಗಳು. ಇಲ್ಲಿದೆ ಎಲೆ, ಹೂವು ಇಲ್ಲಿದೆ. ಔಟ್ ಸೈಡ್ ಇಂದ ಏನಾಗ್ತಿದೆ, ಇನ್ಸೈಡ್ ಬರ್ತಿದೆ. ಏನಾಗುತ್ತೆ ಸ್ಟೇಟ್ಮೆಂಟ್? ರಾಂಗ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಆಲ್ ಥ್ರೋನ್ಸ್ ಆರ್ ಫ್ಲವರ್ಸ್. ಎಲ್ಲಾ ಮುಳ್ಳುಗಳು ಹೂಗಳು. ಥ್ರೋನ್ಸ್ ಇಲ್ಲಿದೆ, ಒಳಗೆ ಬರ್ತಾ ಇದೆ. ಏನಾಗುತ್ತೆ? ದ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರಾಂಗ್. ಹಾಗಾದ್ರೆ ಆಪ್ಷನ್ ಯಾವ್ದು ಮಾತ್ರ ಸರಿ? ಆಪ್ಷನ್ ಎ ಒಂದು ಮಾತ್ರ ಸರಿಯಾಗಿರುತ್ತೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ನೋಡೋಣ. ಏನ್ ಹೇಳ್ತಿದೆ? ಆಲ್ ಹಾರ್ಮೋನಿಯಮ್ಸ್ ಆರ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಇದೇನಪ್ಪ ಇದು? ಸಾರಿ, ಆಲ್ ಹಾರ್ಮೋನಿಯಮ್ಸ್ ಆರ್ ಇನ್ಸ್ಟ್ರೂಮೆಂಟ್ಸ್. ಆಲ್, ಇದು ಏನು? ಹಾರ್ಮೋನಿಯಂ, ಇದು ಇನ್ಸ್ಟ್ರೂಮೆಂಟ್ಸ್, ವಾದ್ಯಗಳು. ಆಯ್ತು. ಆಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಏನು? ಫ್ಲೂಟ್ಸ್. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಿದೆ? ಆಲ್ ಫ್ಲೂಟ್ಸ್ ಆರ್ ಇನ್ಸ್ಟ್ರೂಮೆಂಟ್. ಆಲ್ ಫ್ಲೂಟ್ಸ್, ಫ್ಲೂಟ್ಸ್ ಇನ್ಸ್ಟ್ರೂಮೆಂಟ್. ಏನಾಗುತ್ತಪ್ಪ? ಔಟ್ ಸೈಡ್ ಇನ್ಸೈಡ್ ಬಂತು. ಏನಾಯ್ತು? ತಪ್ಪು. ನೆಕ್ಸ್ಟ್, ಆಲ್ ಹಾರ್ಮೋನಿಯಮ್ಸ್ ಆರ್ ಫ್ಲೂಯಿಡ್ಸ್. ಇಲ್ಲಿ ಹಾರ್ಮೋನಿಯಂ ಇಲ್ಲಿದೆ, ಫ್ಲೂಟ್ ಇಲ್ಲಿದೆ. ಇನ್ಸೈಡ್ ಇಂದ ಔಟ್ ಸೈಡ್ ಹೋಗ್ತಿದೆ. ಈಗ ನಾವು ಸ್ಟೇಟ್ಮೆಂಟ್ ಸರಿ ಆಗುತ್ತೆ. ಆಪ್ಷನ್ ಬಿ ರೈಟ್. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಆಲ್ ಫ್ಲವರ್ಸ್ ಆರ್ ಪೆಟಲ್ಸ್. ಏನ್ ಹೇಳ್ತಿದೆ? ಎಲ್ಲ ಹೂಗಳು, ಎಲ್ಲ ಹೂಗಳೇನು ಅಂತೆ? ದಳಗಳು. ಹೂ ಎಲ್ಲ ಹೂಗಳು ಪೆಟಲ್ಸ್ ಅಂತೆ. ಓಕೆನಾ? ಆಲ್ ಪೆಟಲ್ಸ್ ಆರ್ ಸಾಫ್ಟ್. ಎಲ್ಲ ಪೆಟಲ್ಗಳು ಮೃದುವಾಗಿ ಇರುತ್ತೆ, ಸಾಫ್ಟ್ ಆಗಿ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಗಿದೆ. ಕನ್ಕ್ಲೂಷನ್ ಬರ್ತೀನಿ. ಆಲ್ ಫ್ಲವರ್ಸ್ ಆರ್ ಸಾಫ್ಟ್. ಎಲ್ಲ ಹೂಗಳು ಮೃದುವಾಗಿದೆಯಂತೆ. ಹೌದಾ? ಎಲ್ಲ ಹೂಗಳು ಮೃದುವಾಗೇ ಇರುತ್ತೆ ಅಲ್ವನ್ರ? ಹಾಗಾದ್ರೆ ಏನು? ಆಪ್ಷನ್ ಎ ಸರಿ. ನೆಕ್ಸ್ಟ್ ಬರ್ತೀನಿ. ಸಮ್ ಸಾಫ್ಟ್ ಆರ್ ಪೆಟಲ್ಸ್. ಸಮ್ ಸಾಫ್ಟ್ ಆರ್ ಪೆಟಲ್ಸ್. ಔಟ್ ಸೈಡ್ ಇಂದ ಇನ್ಸೈಡ್ ಬರ್ತಿದೆ. ಸರಿನಾ ತಪ್ಪ? ಸರಿನಾ ತಪ್ಪ? ತಪ್ಪು ಅಲ್ವನ್ರ? ಅಂದ್ರೆ ಇಲ್ಲಿ ನಾವೇನಕ್ಕೆ ಆಲ್ ಕೊಟ್ಟಿದ್ದಾಗ ಔಟ್ ಸೈಡ್ ಇಂದ ಇನ್ಸೈಡ್ ಬಂದ್ರೆ ಏನ್ ಹೇಳ್ಬೇಕು ಅಂತ ಹೇಳಿದೀನಿ? ತಪ್ಪು ಹೇಳ್ಬೇಕು. ಅದೇ ಸಮ್ ಅಂತ ಕೊಟ್ಟಿದ್ದಾಗ ಔಟ್ ಸೈಡ್ ಇಂದ ಇನ್ಸೈಡ್ ಬರುತ್ತೆ ಅಂದ್ರೆ ಸರಿ. ಓಕೆ, ಔಟ್ ಸೈಡ್ ಇಂದ ಇನ್ಸೈಡ್. ಸಮ್ಗೆ ಇನ್ಸೈಡ್ ಇಂದ ಔಟ್ ಸೈಡ್ ಬರುತ್ತೆ ಅಂದ್ರೆ ತಪ್ಪು. ಅರ್ಥ ಆಯ್ತಾ? ಹಾಲಿದ್ದಾಗ ಏನಾಗುತ್ತೆ? ಅದನ್ನ ಉಲ್ಟಾ. ಸಮ್ಗೆ ಉಲ್ಟಾ. ಹಾಲು ಮತ್ತೆ ಸಮ್. ಓಕೆನಾ? ಕೆಲವು ಮತ್ತೆ ಎಲ್ಲ. ಅಂದ್ರೆ ಇಲ್ಲಿ ನೋಡಿ, ನಾನು ಆಲ್ರೆಡಿ ಪ್ರೀವಿಯಸ್ ಅಲ್ಲೇ ಹೇಳಿದೆ, ಕೆಲವು ಮೃದು ಎಲ್ಲ ಪೆಟಲ್ಸ್ ಗಳಂತೆ. ಹೌದು, ಯಾಕೆಂದ್ರೆ ಕೆಲವು ಇಷ್ಟು ಮಾತ್ರ, ಇಷ್ಟು ಆಗಲ್ಲ ಅಲ್ವಾ? ಇಲ್ಲಿಂದ ಇಷ್ಟಿದೆಯಲ್ವಾ? ಇವಾಗಲ್ಲ. ಕೆಲವು ಆಗ್ತಾ ಇದೆಯಲ್ವಾ? ಇಷ್ಟು ಮಾತ್ರ ಆಗಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಆಗ್ತಿದೆ. ಕೆಲವು ಆಗ್ತಿದೆಯಲ್ವನ್ರು? ಅದಕ್ಕೋಸ್ಕರ ಆಪ್ಷನ್ ಬಿ ನು ಸರಿ. ಕನ್ಕ್ಲೂಷನ್ ಒನ್ ಎ ಅಂಡ್ ಬಿ ಆರ್ ರೈಟ್. ಓಕೆ, ಇಲ್ಲಿ ನೋಡಿ, ಆಲ್ ವೆಹಿಕಲ್ಸ್ ಆರ್ ಬೈಕ್ಸ್. ಆಲ್ ವೆಹಿಕಲ್ಸ್ ಆರ್ ಬೈಕ್ಸ್. ಇದೇನಪ್ಪ ಇದು? ವೆಹಿಕಲ್. ಇದೇನಿದು? ಬೈಕ್. ನೆಕ್ಸ್ಟ್ ಏನ್ ಹೇಳ್ತಿದ್ರೆ? ಆಲ್ ಕಾರ್ಸ್ ಆರ್ ಬೈಕ್. ಈ ಬೈಕ್ ಒಳಗಡೆ ಏನ್ ಬರುತ್ತೆ? ಕಾರ್ ಬರುತ್ತಂತೆ. ನೋಡಿ, ಆಲ್ ವೆಹಿಕಲ್ಸ್ ಆರ್ ಬೈಕ್. ಆಲ್ ವೆಹಿಕಲ್ಸ್, ಎಲ್ಲಾ ವಾಹನಗಳು ದ್ವಿಚಕ್ರಗಳು. ಆಲ್ ವೆಹಿಕಲ್ಸ್ ಆರ್ ಬೈಕ್ಸ್. ಓಕೆನಾ? ನೆಕ್ಸ್ಟ್, ಆಲ್ ಕಾರ್ಸ್ ಆರ್ ಬೈಕ್ಸ್. ಆಲ್ ಕಾರ್ಸ್ ಆರ್ ಬೈಕ್ಸ್. ಓಕೆ, ಯಾಕೆಂದ್ರೆ ಇಲ್ಲಿ ಕ್ವಶನ್ ಅಲ್ಲಿ ವೆಹಿಕಲ್ಗೂ ಮತ್ತೆ ಕಾರ್ಗೆ ಏನೋ ರಿಲೇಷನ್ ಹೇಳಿದಾರ? ನೋ. ಹಾಗಾದ್ರೆ ಈ ತರ ಬಂದಿದೆ. ನೆಕ್ಸ್ಟ್ ಕನ್ಕ್ಲೂಷನ್ ಬರೋಣ. ಆಲ್ ವೆಹಿಕಲ್ಸ್ ಆರ್ ಕಾರ್. ಆಲ್ ವೆಹಿಕಲ್ಸ್ ಆರ್ ಕಾರ್. ಕಾರ್ಗೂ ಮತ್ತೆ ವೆಹಿಕಲ್ಸ್ ಏನಾದ್ರು ಸಂಬಂಧ ಇದೆಯಾ? ಏನಾಗುತ್ತೆ? ಆಪ್ಷನ್ ಎ ತಪ್ಪು. ಆಲ್ ಕಾರ್ಸ್ ಆರ್ ವೆಹಿಕಲ್ಸ್. ಆಲ್ ಕಾರ್ಸ್ ಆರ್ ವೆಹಿಕಲ್ಸ್. ಹೌದಾ? ಏನೋ ರಿಲೇಷನ್ ಇದೆಯಾ? ನೋ. ಹಾಗಾದ್ರೆ ಏನಾಗುತ್ತೆ? ಇದು ತಪ್ಪು. ಹಾಗಾದ್ರೆ ಆನ್ಸರ್ ಏನು? ಬೋತ್ ಸ್ಟೇಟ್ಮೆಂಟ್ ರಾಂಗ್. ಓಕೆ, ರೈಟ್ ಡೌನ್.
ಓಕೆ, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಆಲ್ ಕ್ಲಾತ್ಸ್ ಆರ್ ಪೇಪರ್ಸ್, ಆಲ್ ಕ್ಲಾತ್ಸ್ ಆರ್ ಪೇಪರ್ಸ್, ಆಲ್ ಪೇಪರ್ಸ್ ಆರ್ ಪ್ಲಾಸ್ಟಿಕ್. ಅಂದ್ರೆ ಎಲ್ಲಾ ಕ್ಲಾತ್ಸ್, ಆಲ್ ಕ್ಲಾತ್ಸ್ ಏನಂತೆ, ಪೇಪರ್ಸ್ ಅಂತೆ. ಎಲ್ಲಾ ಬಟ್ಟೆಗಳು ಪೇಪರ್ಗಳು, ಕಾಗದಗಳು. ಓಕೆನಾ? ಆಲ್ ಪೇಪರ್ಸ್ ಆರ್ ಪ್ಲಾಸ್ಟಿಕ್, ಎಲ್ಲಾ ಕಾಗದಗಳು ಪ್ಲಾಸ್ಟಿಕ್ ಗಳಂತೆ. ಏನಿದು? ಪ್ಲಾಸ್ಟಿಕ್. ಓಕೆನಾ? ಈಗ ಸ್ಟೇಟ್ಮೆಂಟ್ ಬರ್ದಿದ್ದೀವಾ, ಕನ್ಕ್ಲೂಷನ್ ಬರೋಣ. ಆಲ್ ಕ್ಲಾತ್ಸ್ ಆರ್ ಪ್ಲಾಸ್ಟಿಕ್. ನೋಡಿ, ಆಲ್ ಫಸ್ಟ್ ಆಲ್ ಅಂತಿದಂಗೆ ಏನು ಏನಾಗಬೇಕು, ಇನ್ಸೈಡ್ ಇಂದ ಔಟ್ ಸೈಡ್. ಆಲ್ ಕ್ಲಾತ್ಸ್ ಆರ್ ಪ್ಲಾಸ್ಟಿಕ್ ಏನಾಗುತ್ತೆ? ರೈಟ್, ಆಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಆಲ್ ಪ್ಲಾಸ್ಟಿಕ್ಸ್ ಆರ್, ಆಲ್ ಪೇಪರ್ಸ್ ಆರ್ ಕ್ಲಾತ್ಸ್. ಎಲ್ಲಿದೆ ಪೇಪರ್? ಇಲ್ಲಿದೆ. ಇಲ್ಲಿದೆ ಪೇಪರ್. ಪೇಪರ್ ಇಂದ ಕ್ಲಾತ್ಸ್ ಬರಬೇಕಾ? ಏನಾಯ್ತು ಸ್ಟೇಟ್ಮೆಂಟ್? ಇದು ರಾಂಗ್ ಆಗ್ತಿದೆ. ನೆಕ್ಸ್ಟ್, ಆಲ್ ಪೇಪರ್ಸ್ ಆರ್ ಪ್ಲಾಸ್ಟಿಕ್. ಪೇಪರ್ ಎಲ್ಲಿದೆ? ಇಲ್ಲಿದೆ. ಪೇಪರ್ ಇಂದ ಎಲ್ಲಿಗೆ ಹೋಗುತ್ತಂತೆ? ಪ್ಲಾಸ್ಟಿಕ್ ಹೋಗುತ್ತಂತೆ. ಹಾಗಾದ್ರೆ ಏನಾಗುತ್ತೆ ಸ್ಟೇಟ್ಮೆಂಟ್? ರೈಟ್. ನೆಕ್ಸ್ಟ್, ಸಮ್ ಪ್ಲಾಸ್ಟಿಕ್ಸ್ ಆರ್ ಪೇಪರ್. ಪ್ಲಾಸ್ಟಿಕ್ ಎಲ್ಲಿದೆ? ಇಲ್ಲಿದೆ. ಪ್ಲಾಸ್ಟಿಕ್ ಇಂದ ಎಲ್ಲಿ ಬರುತ್ತಂತೆ? ಪೇಪರ್ಗೆ. ಇದೇನಿದು? ಸಮ್. ಸಮ್ ಇದ್ದಾಗ ಏನಾಗುತ್ತೆ? ಔಟ್ಸೈಡ್ ಇಂದ ಇನ್ಸೈಡ್ ಬಂದ್ರೆ ಏನು ಸರಿ ಅಲ್ವಾ? ಹಾಗಾದ್ರೆ ಆನ್ಸರ್ ಆಪ್ಷನ್ ಬಿ ಮಾತ್ರ ತಪ್ಪು, ಮಿಕ್ಕಿದೆಲ್ಲ ಸರಿ. ಎ, ಸಿ ಅಂಡ್ ಡಿ ರೈಟ್. ರೈಟ್ ಡೌನ್. ಓಕೆ, ಆಲ್ ಬಾಯ್ಸ್ ಆರ್ ಗರ್ಲ್ಸ್. ಆಲ್ ಬಾಯ್ಸ್ ಆರ್ ಗರ್ಲ್ಸ್. ನೆಕ್ಸ್ಟ್, ಆಲ್ ಗರ್ಲ್ಸ್ ಆರ್ ಮಂಕಿ. ಓಕೆನಾ? ನೆಕ್ಸ್ಟ್, ಆಲ್ ಮಂಕೀಸ್ ಆರ್ ಬಾಯ್ಸ್. ಇಲ್ಲಿ ಮಂಕಿ ಇದೆ, ಬಾಯ್ಸ್ ಇಲ್ಲಿದೆ. ಆಗುತ್ತಾ? ಆಲ್ ಮಂಕೀಸ್ ಆರ್ ಬಾಯ್ಸ್. ಕೆಲವು ಸಮ್ ಮಂಕೀಸ್ ಆರ್ ಬಾಯ್ಸ್ ಅಂದಿದ್ರೆ ರೈಟ್ ಆಗ್ತಿತ್ತು, ಆದ್ರೆ ಈಗ ರಾಂಗ್. ನೆಕ್ಸ್ಟ್, ಆಲ್ ಬಾಯ್ಸ್ ಆರ್ ಮಂಕಿ. ಆಲ್ ಬಾಯ್ಸ್ ಆರ್ ಮಂಕಿ. ಈಗ ಏನಾಗ್ತಿದೆ ಸ್ಟೇಟ್ಮೆಂಟ್ ಸರಿ ಇದೆ. ಆಪ್ಷನ್ ಬಿ ಇಸ್ ರೈಟ್. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ, ಆಲ್ ವೈರ್ಸ್ ಆರ್ ಬಲ್ಬ್ಸ್, ಆಲ್ ಬಲ್ಬ್ಸ್ ಆರ್ ಎಲೆಕ್ಟ್ರಾನಿಕ್ಸ್. ನೋಡಿ, ಎಲ್ಲ ವೈರ್ಗಳು, ಎಲ್ಲ ವೈರ್ಗಳು ಏನಂತೆ? ಬಲ್ಬ್ಸ್ ಅಂತೆ. ಓಕೆ. ನೆಕ್ಸ್ಟ್, ಆಲ್ ಬಲ್ಬ್ಸ್ ಆರ್ ಎಲೆಕ್ಟ್ರಾನಿಕ್ಸ್. ಆಲ್ ಬಲ್ಬ್ಸ್ ಆರ್ ಎಲೆಕ್ಟ್ರಾನಿಕ್ಸ್. ಓಕೆನಾ? ಕನ್ಕ್ಲೂಷನ್ ನೋಡಿ, ಆಲ್ ಎಲೆಕ್ಟ್ರಾನಿಕ್ಸ್ ಆರ್ ಬಲ್ಬ್ಸ್. ಆಲ್ ಎಲೆಕ್ಟ್ರಾನಿಕ್ಸ್ ಆರ್ ಬಲ್ಬ್ಸ್. ಸರಿನಾ? ರಾಂಗ್. ನೆಕ್ಸ್ಟ್, ಆಲ್ ವೈರ್ಸ್ ಆರ್ ಎಲೆಕ್ಟ್ರಾನಿಕ್ಸ್. ಆಲ್ ವೈರ್ಸ್ ಆರ್ ಎಲೆಕ್ಟ್ರಾನಿಕ್ಸ್. ಹೌದಾ? ಸರಿ. ಆಗ ಸ್ಟೇಟ್ಮೆಂಟ್ ನೋಡ್ತೀನಿ. ನೈದರ್ ಕನ್ಕ್ಲೂಷನ್ ಫಾಲೋಸ್. ತಪ್ಪು. ಕನ್ಕ್ಲೂಷನ್ ಓನ್ಲಿ 2 ಫಾಲೋಸ್. ಎಸ್, ರೈಟ್. ಬೋತ್ 1 and 2 ತಪ್ಪು. ಓನ್ಲಿ ಕನ್ಕ್ಲೂಷನ್ 1 ತಪ್ಪು. ಆಪ್ಷನ್ ಬಿ. ಓಕೆ, ರೈಟ್ ಡೌನ್. All soldiers are men. Some citizens are soldiers. Some ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಅಲ್ಲಿ ಪ್ರೀವಿಯಸ್ ಅಲ್ಲಿ ನಾವು ನೋಡಿದಾಗ ಬರೇ ಸ್ಟೇಟ್ಮೆಂಟ್ ಸಮ್ ಅಂತ ಕೊಡ್ತಿದ್ರು ಅಥವಾ ಆಲ್ ಅಂತ ಕೊಡ್ತಿದ್ರು. ಇಲ್ಲಿ ಏನಾಗ್ತಿದೆ, ಆಲ್ ಕೊಟ್ಟಿದ್ರೆ ಸಮ್ ಕೊಟ್ಟಿದ್ದಾರೆ. ಓಕೆನಾ? ಇದ್ರಲ್ಲಿ ಈ ತರ ಕೊಟ್ಟಾಗ ವಿನ್ ಡಯಾಗ್ರಾಮ್ ಯಾವ ಡಿಸೈನ್ ಅಲ್ಲಿ ಬರುತ್ತೆ ಅಂತ ನೋಡಿ. ಓಕೆನಾ? ಇಲ್ಲಿ ಕೆಲವು ಆಲ್ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಆಲ್ ಎ ಆರ್ ಬಿ ಅಂತ ಹೇಳಿದರೆ ಏನು, ಆಲ್ ಎ ಆರ್ ಬಿ. ಓಕೆ. ಸಮ್ ಬಿ ಆರ್ ಸಿ ಅಂದ್ರೆ ಆಲ್ ಎ ಆರ್ ಬಿ, ಸಮ್ ಬಿ ಆರ್ ಸಿ ಅಲ್ವನ್ರ? ಯಾವ ತರ ಈ ಯಾವ ಸ್ಟೇಟ್ಮೆಂಟ್ ಕೊಟ್ಟಾಗ. ನೆಕ್ಸ್ಟ್ ಇಲ್ಲಿ ನೋಡಿ, all B or
A. All B are A. Some B are C. ಅಂದ್ರೆ ಇಲ್ಲಿ ನೋಡಿ, ಆಲ್ ಬಿ ಇದನ್ನು ಬಿ, ಈ ಆಲ್ ಬಿ ಇಸ್ ಈಕ್ವಲ್ ಟು ಎ. ಓಕೆನಾ? ಸಮ್ ಬಿ ಆರ್ ಸಿ, ಬಿ ಆರ್ ಸಿ, ಸಮ್ ಇಷ್ಟು ಮಾತ್ರ ಸೇರುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಯಾವ ತರ ಇರ್ಬೋದು? ಆಲ್ ಎ ಆರ್ ಬಿ, ಆಲ್ ಎ ಸಾರಿ ಆಲ್ ಎ ಆರ್ ಬಿ. ಓಕೆನಾ? ಆಲ್ ಎ ಆರ್ ಬಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದೆ? ಸಮ್ ಎ ಆರ್ ಸಿ. ಓಕೆನಾ? ಸಮ್ ಎ ಆರ್ ಸಿ. ಅವಾಗ ಯಾವ ತರ ಡ್ರಾ ಮಾಡೋದು ಅಂತ. ಓಕೆ, ಏನಪ್ಪ ಸೆಕೆಂಡ್? ಹೌದು ನೋಡಿ, ಸಮ್ ಬಿ ನೋಡಿ, ಬಿ ಸಮ್ ಬಿ ಆರ್ ಸಿ ಹೇಗೆ ಸಂಬಂಧ ಇಲ್ಲ, ವೆನ್ ಡಯಾಗ್ರಾಮ್ ಒಳಗಡೆ ಬರುತ್ತೆ ನೋಡಿ. ಈಗ ಇದೇ ತರದ್ದು ಕ್ವಶನ್ ಕೊಡ್ತೀನಿ ನೋಡಿ, ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ, ಆಲ್ ಸೋಲ್ಜರ್ಸ್ ಆರ್ ಮೆನ್, ಸಮ್ ಸಿಟಿಸನ್ಸ್ ಆರ್ ಸೋಲ್ಜರ್ಸ್. ಓಕೆನಾ? ಇಲ್ಲಿ ನೋಡಿ ಯಾವ ತರ ಕ್ವಶನ್ಸ್ ಇದೆ ಅಂದ್ರೆ ನೋಡಿ, ಆಲ್ ಸೋಲ್ಜರ್ಸ್ ಆರ್ ಮೆನ್, ಸಮ್ ಸಿಟಿಸನ್ಸ್ ಆರ್ ಸೋಲ್ಜರ್ಸ್. ಇಲ್ಲಿ ನೋಡಿ, ಆಲ್ ಸೋಲ್ಜರ್ಸ್ ಇವರೆಲ್ಲ ಯಾರು? ಸೋಲ್ಜರ್ಸ್. ಈ ಸೋಲ್ಜರ್ಸ್ ಅಲ್ಲಿ ಯಾರು ಬರ್ತಾರೆ? ಯಾರು ಬರ್ತಾರೋ? ಮೆನ್ಸ್ ಬರ್ತಾರೆ. ಇವ್ರು ಯಾರು? ಮೆನ್ಸ್. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ? ಸಮ್ ಸಿಟಿಸನ್ಸ್ ಆರ್ ಸೋಲ್ಜರ್ಸ್. ಸೋಲ್ಜರ್ಸ್ ಇಲ್ಲಿದ್ದಾರಾ? ಸೋಲ್ಜರ್ಸ್ ಇಲ್ಲಿದ್ದಾರಾ? ಸಮ್ ಸೋಲ್ಜರ್ಸ್ ಆರ್ ಸಿಟಿಸನ್ಸ್. ಓಕೆ ನೋಡಿ, ಆಲ್ ಸೋಲ್ಜರ್ಸ್ ಆರ್ men, all soldiers are men. Some citizens are soldiers. ಆಯ್ತಾ? ಹಾಗಾದ್ರೆ ಸ್ಟೇಟ್ಮೆಂಟ್ ನೋಡಿ, some citizens are men, some citizens are men, some citizens are men. ಓಕೆನಾ? ಒಂದು ನಿಮಿಷ, ಸಾರಿ, some citizens ಸರಿನಾ? some citizens ಸರಿನಾ? ಸರಿನಾ ತಪ್ಪ? ಇನ್ಸೈಡ್ ಇಂದ ಔಟ್ಸೈಡ್ ಹೋಗ್ತಿದೆ ನೋಡಿ, ಇನ್ಸೈಡ್ ಇಂದ ಔಟ್ಸೈಡ್ ಹೋಗ್ತಿದೆ, ಇನ್ಸೈಡ್ ಇಂದ ಔಟ್ಸೈಡ್ ಹೋಗ್ತಿದೆ. ಸರಿನಾ ತಪ್ಪ? ಎಲ್ಲ ಆಲ್ ಸಿಟಿಸನ್ಸ್ ಆರ್ ಮೆನ್ಸ್ ಇದೆ. ಈಗ ವೆನ್ ಡಯಾಗ್ರಾಮ್ ನೀವು ಬರ್ದಿರೋ ಸರಿನಾ ತಪ್ಪ? ಅದೇ ಈಗ ವೆನ್ ಡಯಾಗ್ರಾಮ್ ಸರಿನಾ ತಪ್ಪ ಹೇಳಿ? ತಪ್ಪು ಸರ್. ಅಂದ್ರೆ ಇಲ್ಲಿ ನೋಡಿ, ಯಾಕೆಂದ್ರೆ ಇಲ್ಲೆಲ್ಲಾರು ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ಸೋಲ್ಜರ್ಸ್ ಮತ್ತೆ ಮೆನ್ಸ್ ಸರಿ, ಸಾರಿ ಸಿಟಿಸನ್ಸ್ ಮೆನ್ಸ್ ಏನಾದ್ರು ಒಂದು ಅಂತ ಹೇಳೋದೇಳ ಎಲ್ಲಾರು ಕೊಟ್ಟಿದ್ರ. ಹಾಗಾದ್ರೆ ಇದು ಎಲ್ಲ ವೆನ್ ಡಯಾಗ್ರಾಮ್. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಯಾವ ತರ ಬರುತ್ತೆ ವೆನ್ ಡಯಾಗ್ರಾಮ್. ಇವ್ರು ಯಾರು? ಯಾರು? ಮೆನ್ಸ್. ಓಕೆನಾ? ಮೆನ್ಸ್ ಒಳಗೆ ಯಾರು ಬರ್ತಿದ್ದಾರೆ ನೋಡಿ, ಇಲ್ಲಿ ಬರ್ತಾರೆ. ಯಾರು ಬರ್ತಾರೆ? ಸೋಲ್ಜರ್ಸ್. ಆ ಸೋಲ್ಜರ್ಸ್ ಜೊತೆಗೆ ಸಮ್ ಸಿಟಿಸನ್ಸ್ ಆರ್ ಸೋಲ್ಜರ್ಸ್. ಓಕೆನಾ? ಮೆನ್ಸ್ ಇದೆ, ಯಾರು ಇದು? ಸೋಲ್ಜರ್ಸ್, ಇವರು ಸಿಟಿಸನ್ಸ್. ಓಕೆ, ಈಗ ನೋಡಿ, ಸಮ್ ಸಿಟಿಸನ್ಸ್ ಆರ್ ಮೆನ್. ಹೌದು, ಸಮ್ ಸಿಟಿಸನ್ಸ್ ಆರ್ ಮೆನ್. ಹೌದಾ? ಸ್ವಲ್ಪ ಸಿಟಿಸನ್ಸ್ ಮೆನ್ಸ್ ಇದ್ದಾರಾ? ಹಾಗಾದ್ರೆ ಸ್ಟೇಟ್ಮೆಂಟ್ ಎ ಸರಿ. ಆಲ್ ಸೋಲ್ಜರ್ಸ್ ಆರ್ ಸಿಟಿಸನ್ಸ್. ಆಲ್ ಸೋಲ್ಜರ್ಸ್, ಎಲ್ಲ ಸೋಲ್ಜರ್ಸ್ ಗಳು ಸಿಟಿಸನ್ಸ್ ಆಗ್ತಾರ? ಸಮ್ ಅಲ್ವಾ? ಹಾಗಾದ್ರೆ ಇದು ತಪ್ಪು. ಆಪ್ಷನ್ ಎ ಮಾತ್ರ ಸರಿ. ಓಕೆ, ರೈಟ್ ಡೌನ್. ಆಲ್ ಟೈಗರ್ಸ್ ಆರ್ ships. Some battles are ships. Okay, all tigers
ಆಲ್ ಟೈಗರ್ಸ್ ಆರ್ ಶಿಪ್ಸ್. ಶಿಪ್ಸ್ ಇದೇನಪ್ಪ ಇದು ಟೈಗರ್. ನೆಕ್ಸ್ಟ್ ಸಮ್ ಬಾಟಲ್ಸ್ ಆರ್ ಶಿಪ್ಸ್. ಸಮ್ ಬಾಟಲ್ಸ್ ಆರ್ ಅಲ್ವಾ? ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಸಮ್ ಟೈಗರ್ಸ್ ಕೆಲವು ಟೈಗರ್ಸ್ಗಳು ಮಾತ್ರ ಶಿಪ್ಸ್. ಕೆಲವು ಟೈಗರ್ಸ್ ಮಾತ್ರನಾ? ಎಲ್ಲಾ ಟೈಗರ್ಗಳು ಶಿಪ್ಸ್ ಅಲ್ವಾ? ಹಾಗಾದ್ರೆ ಇದು ತಪ್ಪು. ನೆಕ್ಸ್ಟ್ ಸಮ್ ಶಿಪ್ಸ್ ಆರ್ ಟೈಗರ್. ಕೆಲವು ಶಿಪ್ಗಳು ಟೈಗರ್ಗಳು, ಹೌದಾ? ಸರಿ. ನೆಕ್ಸ್ಟ್ ಸಮ್ ಶಿಪ್ಸ್ ಆರ್ ಕರೆಕ್ಟಾ? ಓಕೆ, ರೈಟ್. So some humans are goat, all goats are fox. ಇಲ್ಲಿ ನೋಡಿ ಏನ್ ಹೇಳ್ತಿದೆ, some humans. ಇವ್ರು humans, ಇವರು goat. ಓಕೆನಾ? ನೆಕ್ಸ್ಟ್ all goats are fox. all goats are fox. ಇದೆಲ್ಲ ಹೇಳ್ತಿರೋದು ಅವರು. ನೆಕ್ಸ್ಟ್ ಇಲ್ಲಿ ನೋಡಿ, ಸಮ್ ಹ್ಯೂಮನ್ಸ್ ಆರ್ ಫಾಕ್ಸ್. ಹೌದು, ಇದೆಯಲ್ವಾ? ನೆಕ್ಸ್ಟ್ ಸಮ್ ಫಾಕ್ಸ್ ಆರ್ ಹ್ಯೂಮನ್ಸ್. ಹೌದು, ಸರಿ. ನೆಕ್ಸ್ಟ್ ಸಮ್ ಫಾಕ್ಸ್ ಆರ್ ಗೋಟ್. ಏನು? ಹೌದು, ಸರಿ. ನೆಕ್ಸ್ಟ್ ಸಮ್ ಗೋಟ್ಸ್ ಆರ್ ಆಲ್ಸೋ ಹ್ಯೂಮನ್ಸ್. ಹೌದು, ಸರಿ. 4 ಸ್ಟೇಟ್ಮೆಂಟ್ ಸಹ ಸರಿಯಾಗಿರುತ್ತೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಸಮ್ ಬಸ್ಸಸ್ ಆರ್ ಹಾರ್ಸ್. ಆಲ್ ಹಾರ್ಸಸ್ ಆರ್ ಗೋಟ್ಸ್. ಆಲ್ ಗೋಟ್ಸ್ ಆರ್ ಡಾಗ್ಸ್ ಅಂತೆ. ಸಮ್ ಬಸ್ಸಸ್ ಆರ್ ಏನಂತೆ? ಹಾರ್ಸ್. ಬರೀನಾ? ಸಮ್ ಬಸ್ಸಸ್ ಆರ್ ಹಾರ್ಸ್. ಓಕೆನಾ? ನೆಕ್ಸ್ಟ್ ಆಲ್ ಹಾರ್ಸ್ ಆರ್ ಗೋಟ್. ಕರೆಕ್ಟಾ? ನೆಕ್ಸ್ಟ್ ಆಲ್ ಗೋಟ್ಸ್ ಆರ್ ಡಾಗ್. ಗೋಟ್ಸ್ ಎಲ್ಲಿದೆ? ಇಲ್ಲಿದೆ. ಆಲ್ ಗೋಟ್ಸ್ ಆರ್ ಡಾಗ್ ಅಲ್ವಂದ್ರ? ನೆಕ್ಸ್ಟ್ ಸಮ್ ಡಾಗ್ಸ್ ಆರ್ ಬಸ್. ನೋಡಿ, ಸಮ್ ಡಾಗ್ಸ್ ಆರ್ ಬಸ್. ನೋಡಿ, ಡಾಗ್ಸ್ ಇಲ್ಲ ಇದೆ, ಬಸ್ ಆಗ್ತಿದೆಯಾ? ಸರಿ. ನೆಕ್ಸ್ಟ್ ಸಮ್ ಡಾಗ್ಸ್ ಆರ್ ಆರ್ಸ್. ಸರಿನಾ? ನೆಕ್ಸ್ಟ್ ಸಮ್ ಡಾಗ್ಸ್ ಆರ್ ಗೋಟ್ಸ್. ಹೌದು. ನೆಕ್ಸ್ಟ್ ಸಮ್ ಬಸ್ಸಸ್ ಆರ್ ಗೋಟ್ಸ್. ಇಲ್ಲಿ ಮ್ಯಾಚ್ ಆಗ್ತಿದೆ. ಹಾಗಾದ್ರೆ ಎಲ್ಲಾ ಸ್ಟೇಟ್ಮೆಂಟ್ ಸರಿಯಾಗಿರುತ್ತೆ. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, ಆಲ್ ಶಿಪ್ಸ್ ಆರ್ ಕೌಸ್. ಇದೇನಿದು? ಕೌ. ಓಕೆ. ನೆಕ್ಸ್ಟ್ ಸಮ್ ಕೌಸ್ ಆರ್ ಹಾರ್ಸ್. ನೆಕ್ಸ್ಟ್ ಆಲ್ ಹಾರ್ಸ್ ಆರ್ ಜಾಕಲ್ಸ್. ಹಾರ್ಸ್ ಎಲ್ಲಿದೆ? ಆಲ್ ಹಾರ್ಸ್ ಆರ್. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಸಮ್ ಜಾಕಲ್ಸ್ ಆರ್ ಕೌಸ್. ಹೌದಾ? ಇದೇನ್ರ? ಓಕೆ. ನೆಕ್ಸ್ಟ್ ಸಮ್ ಹಾರ್ಸ್ ಆರ್ ಶಿಪ್. ಇಲ್ಲಿದೆ, ಶಿಪ್ ಇಲ್ಲಿದೆ. ಶಿಪ್ ಇಲ್ಲಿದೆ. ಏನಾದ್ರು ರಿಲೇಷನ್ ಇದೆಯಾ ಅದಕ್ಕೆ? ಇಲ್ಲ. ಹಾಗಾದ್ರೆ ಸ್ಟೇಟ್ಮೆಂಟ್ ಒಂದು ಮಾತ್ರ ಸರಿಯಾಗಿರುತ್ತೆ. ಓಕೆ, ರೈಟ್ ಡೌನ್. ಸಮ್ ಕ್ಯಾಮಲ್ಸ್ ಆರ್ ಶಿಪ್ಸ್. ನೋ ಶಿಪ್ಸ್ ಆರ್ ಬೋಟ್ ಅಂತೆ. ಇಲ್ಲಿ ನೋಡಿ, ಸಮ್ ಕ್ಯಾಮಲ್ಸ್. ಇದೇನಿದು? ಕ್ಯಾಮಲ್ಸ್. ಸಮ್ ಕ್ಯಾಮಲ್ಸ್ ಆರ್ ಶಿಪ್ಸ್. ಓಕೆನಾ? ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ, ನೋ ಶಿಪ್ಸ್ ಆರ್ ಬೋಟ್. ಶಿಪ್ಗೂ ಮತ್ತು ಬೋಟ್ಗೂ ಸಂಬಂಧ ಇಲ್ಲದ ಬರಿಬೇಕು ಒಂದ್ ಕಡೆ ಎಲ್ಲಾದ್ರು. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ, ಸಮ್ ಶಿಪ್ಸ್ ಆರ್ ಕ್ಯಾಮಲ್ಸ್. ಕರೆಕ್ಟಾ? ಓಕೆ. ನೆಕ್ಸ್ಟ್ ಸಮ್ ಕ್ಯಾಮಲ್ಸ್ ಆರ್ ನಾಟ್ ಬೋಟ್ಸ್.
ಸಮ್ ಕ್ಯಾಮಲ್ಸ್ ಆರ್ ನಾಟ್ ಬೋಟ್ಸ್. ಹೌದಾ? ಹೌದು. ಓಕೆ, ರೈಟ್ ಡೌನ್. ನೋಡಿ ಏನ್ ಹೇಳ್ತಿದೆ, ನೋ ಮೆನ್ ಈಸ್ ಇಂಟೆಲಿಜೆಂಟ್. ಇಲ್ಲಿ ಮೆನ್ ಇಲ್ಲಿ ಇರ್ತಾರೆ, ಇಂಟೆಲಿಜೆನ್ಸ್ ಯಾರು? ಅವ್ರು ಇಲ್ಲ, ಇಲ್ಲಿ ಸಪರೇಟ್. ಓಕೆ, ನೆಕ್ಸ್ಟ್ ಆಲ್ ವುಮೆನ್ಸ್ ಆರ್ ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ ಒಳಗಡೆ ವುಮೆನ್ಸ್ ಬರ್ತಾರ, ವುಮೆನ್ಸ್ ಒಳಗಡೆ ಇಂಟೆಲಿಜೆನ್ಸ್ ಬರ್ತಾರ? ಒಳಗಡೆ ವುಮೆನ್ಸ್ ಬರ್ತಾರೆ ಅಲ್ವಾ? ಹಾಗಾದ್ರೆ ಸ್ಟೇಟ್ಮೆಂಟ್ ಏನ್ ಹೇಳ್ತೆ, ನೋ ಮೆನ್ ಈಸ್ ವುಮೆನ್. ನೋ ಮೆನ್ ಈಸ್ ವುಮೆನ್. ಹೌದಾ? ಹೌದು, ಏನು ರಿಲೇಷನ್ ಇಲ್ಲ. ನೆಕ್ಸ್ಟ್, ನೋ ವುಮೆನ್ ಈಸ್ ಮೆನ್. ನೋ ವುಮೆನ್ ಈಸ್ ಮೆನ್. ಹೌದು, ಸ್ಟೇಟ್ಮೆಂಟ್ ಸರಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಏನಿದೆ, ನೋ ಪಾಕೆಟ್ಸ್ ಆರ್ ವ್ಯಾಲೆಟ್ಸ್, ಆಲ್ ಪರ್ಸನ್ಸ್ ಆರ್ ಪಾಕೆಟ್ಸ್ ಅಂತೆ. ನೋಡಿ, ನೋ ಪಾಕೆಟ್ಸ್, ಇದು ಪಾಕೆಟ್ಸ್. ನೋ ಪಾಕೆಟ್ಸ್ ಆರ್ ವ್ಯಾಲೆಟ್ಸ್. ಓಕೆನಾ? ನೆಕ್ಸ್ಟ್, ಆಲ್ ಪರ್ಸನ್ಸ್ ಆರ್ ಪಾಕೆಟ್ಸ್. ಆಲ್ ಪರ್ಸನ್ಸ್ ಆರ್ ಪಾಕೆಟ್ಸ್ ಅಂದ್ರೆ ಪರ್ಸಸ್ ಒಳಗೆ ಬರೇ ಪಾಕೆಟ್ ಬರುತ್ತೆ, ಏನ್ ಬರುತ್ತೆ? ಇದು ಪಾಕೆಟ್, ಪಾಕೆಟ್ ಒಳಗೆ ಪರ್ಸ್ ಬರುತ್ತೆ. ಇದು ಪಾಕೆಟ್ ಅಲ್ವಾ? ಇಲ್ಲಿ ಪರ್ಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್, ಸಮ್ ವ್ಯಾಲೆಟ್ಸ್ ಆರ್ ಪರ್ಸಸ್. ಸಮ್ ವ್ಯಾಲೆಟ್ಸ್ ಆರ್ ಪರ್ಸಸ್. ಸರಿ ತಪ್ಪ? ತಪ್ಪು. ಓಕೆ, ನೆಕ್ಸ್ಟ್, ನೋ ಪರ್ಸಸ್ ಆರ್ ವ್ಯಾಲೆಟ್. ನೋ ಪರ್ಸಸ್ ಆರ್ ವ್ಯಾಲೆಟ್. ಹಾಗಾದ್ರೆ ಇದು ಸರಿ. ಆಪ್ಷನ್ ಬಿ, ಕನ್ಕ್ಲೂಷನ್ ಬಿ ಸರಿಯಾಗಿರುತ್ತೆ. ಓಕೆ, ಇದು ನಿಮ್ಮ ಹೋಮ್ ವರ್ಕ್ ಕ್ವಶನ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.